ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸಮೃಚಿ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನು ಅಂದರೆ, ಹುಟ್ಟಿದ ಮಗುವಿನ ತುಟಿ ಕಪ್ಪಾಗಿರುತ್ತೆ. ಅದಕ್ಕೆ ಕಾರಣ ಮತ್ತು ಅದನ್ನು ಯಾವ ರೀತಿ ಆರೈಕೆ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಕೆಲವೊಂದು ಮಗುಗೆ ಹುಟ್ಟಿದಾಗಿಂದಾನೇ ಕಪ್ಪಾಗಿರುತ್ತೆ, ಕೆಲವೊಂದು ಮಗುಗೆ ಸ್ವಲ್ಪ ದಿನ ಆದಮೇಲೆ ಕಪ್ಪಾಗುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಮಗುಗೆ 2-3 ಗಂಟೆಗೆ ಒಂದ್ಸಾರಿ ಫೀಡ್ ಮಾಡ್ತೀವಿ. ಫೀಡ್ ಮಾಡಿದ ನಂತರ ಅಲ್ಲೊಂದು ವೈಟ್ ಪದರ ಉತ್ಪತ್ತಿ ಆಗುತ್ತೆ. ಉತ್ಪತ್ತಿಯಾದಂಥ ಪದರು ಸ್ವಲ್ಪ ಟೈಮ್ ಆದಮೇಲೆ ಬ್ಲ್ಯಾಕ್ ಆಗುತ್ತಾ ಬರುತ್ತೆ. ಅದನ್ನು ಯಾವ ರೀತಿ ಪ್ರಿವೆಂಟ್ ಮಾಡಬೇಕು ಅಂತ ಹೇಳಿದ್ರೆ, ನೀವು 2-3 ಗಂಟೆಗೆ ಒಂದ್ಸರಿ ಫೀಡ್ ಮಾಡಿದಾಗ, ಪ್ರತಿ ಸಾರಿ ಫೀಡ್ ಮಾಡಿದಾಗಲೂ ಒಂದು ಕಾಟನ್ ಬಟ್ಟೆ ತೊಗೊಂಡು ಮಗುವಿನ ತುಟಿನ ಒರೆಸಿ. ಇದರಿಂದ ಮಗುವಿನ ತುಟಿ ಬ್ಲ್ಯಾಕ್ ಆಗೋದು ಕಡಿಮೆ ಆಗುತ್ತೆ. ಬಟ್ ಆಲ್ರೆಡಿ ಬ್ಲ್ಯಾಕ್ ಆಗಿದೆ ಅಂಥವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ, ನಾನು ಹೇಳುವಂಥ 3 ಟಿಪ್ಪನ್ನು ಫಾಲೋ ಮಾಡಿ ನಿಮ್ಮ ಮಗುವಿನ ತುಟಿ ಬ್ಲ್ಯಾಕ್ ಆಗೋದು ಕಮ್ಮಿ ಆಗುತ್ತೆ. ಮೊದಲನೇ ಟಿಪ್ ಏನಪ್ಪ ಅಂದರೆ, ಕೊಕೊನಟ್ ಆಯಿಲ್. ಮಗುವಿಗೆ ಪ್ರತಿ ಬಾರಿ ಎಣ್ಣೆ ಸ್ನಾನ ಮಾಡಿಸುವಾಗ ಕೊಕೊನಟ್ ಆಯಿಲಿಂದ ಮಗುವಿನ ತುಟಿನ ಮಸಾಜ್ ಮಾಡಿ. ಇದರಿಂದ ಮಗುವಿನ ತುಟಿ ಬ್ಲ್ಯಾಕ್ ಆಗೋದಿಲ್ಲ. ಸ್ವಲ್ಪ ಪ್ರಮಾಣದಲ್ಲಿ ಆಯಿಲ್ನ ತೊಗೊಂಡು ಮಸಾಜ್ ಮಾಡಿ. ಮಸಾಜ್ ಮಾಡೋ ಟೈಮಲ್ಲಿ ಮಗುವಿನ ಬಾಯಿ ಒಳಗಡೆ ಆಯಿಲ್ ಹೋಗಬಾರ್ದು, ಆ ಥರ ಮಸಾಜ್ ಮಾಡಿ. ಎರಡನೇ ಟಿಪ್ ಏನು ಅಂದರೆ, ದಾಳಿಂಬೆ ಹಣ್ಣಿನ ಹೂವು. ಸೊ ದಾಳಿಂಬೆ ಹಣ್ಣಿನ ಹೂವಿನ ರಸವನ್ನು ತೊಗೊಂಡು ಮಗುವಿನ ತುಟಿಗೆ ಹಚ್ತಾ ಬನ್ನಿ. ಇದರಿಂದ ಕೂಡ ಮಗುವಿನ ತುಟಿ ಕಪ್ಪಾಗೋದು ಕಡಿಮೆ ಆಗುತ್ತೆ. ಮೂರನೇ ಟಿಪ್ ಏನು ಅಂದರೆ, ವಿಳೆದೆಲೆ ಮತ್ತು ಅಡಿಕೆ. ಸೊ ವಿಳೆದೆಲೆ ಮತ್ತು ಅಡಿಕೆಯ ರಸವನ್ನು ಮಗುವಿನ ತುಟಿಗೆ ಹಚ್ಚೋದ್ರಿಂದ ಕೂಡ ಮಗುವಿನ ತುಟಿ ಕಪ್ಪಾಗೋದಿಲ್ಲ. ಇದರಿಂದ ಮಗುವಿನ ತುಟಿ ಕೆಂಪಾಗುತ್ತೆ. ಸೊ ನಾನು ಹೇಳಿರುವಂಥ 3 ಟಿಪ್ಪನ್ನು ಫಾಲೋ ಮಾಡಿ, ನಿಮ್ಮ ಮಗುವಿನ ತುಟಿ ಖಂಡಿತವಾಗಿಯೂ ಕೆಂಪಾಗಿರುತ್ತೆ. ನಾನು ಹೇಳಿರೋಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.